ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳ ಅಭಿವೃದ್ಧಿ ಕಂದಾಯ ವಸೂಲಾತಿಗೆ ಸರ್ಕಾರ ಈಗ ಹೊಸ ಬ್ರಹ್ಮಾಸ್ತ್ರ ಪ್ರಯೋಗಿಸಿದೆ. ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳ ಕಂದಾಯ ವಿಭಾಗದ ಜತೆ ಕೃಷ್ಣ ಬೈರೇಗೌಡ ಸಭೆ ಮಾಡಿದ್ದು ಸ್ವಚ್ಛ ಬೆಂಗಳೂರು ಅಭಿಯಾನಕ್ಕೆ ರಣಕಹಳೆ ಮೊಳಗಿಸಿದ್ದಾರೆ. ಫುಟ್ಪಾತ್ ಒತ್ತುವರಿ ವಿರುದ್ಧ ಆಪರೇಷನ್ ನಡೀತಾ ಇದೆ. ರಸ್ತೆ ಬದಿ ನಿಂತಲ್ಲೇ ನಿಂತಿರುವ ವಾಹನಗಳನ್ನು ಸೀಸ್ ಮಾಡಲಾಗ್ತಾ ಇದೆ. ಇದೀಗ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸ್ವಚ್ಛ ಬೆಂಗಳೂರು ಅಭಿಯಾನಕ್ಕೆ ಸಜ್ಜಾಗ್ತಿದ್ದಾರೆ. ಆಗಸ್ಟ್ 1ರಿಂದ ಬೆಂಗಳೂರಲ್ಲಿ ಕ್ಲೀನಿಂಗ್ ಅಭಿಯಾನ. ಕಸ ತೆಗೆಯದ ಜಾಗದ ಮಾಲೀಕರಿಗೆ ತಟ್ಟಲಿದೆ ಶಾಕ್. ಬೆಂಗಳೂರನ್ನ ಕಸಮುಕ್ತ ಮಾಡಲು ಆಗಸ್ಟ್ 1ರಿಂದ ಕ್ಲೀನಿಂಗ್ ಅಭಿಯಾನ ಆರಂಭವಾಗಲಿದೆ. ಜಿಬಿಎ ವ್ಯಾಪ್ತಿಯಲ್ಲಿ 1616 ಕಸ ಹಾಗೂ ಕಟ್ಟಡದ ಅವಶೇಷ ಬಿದ್ದಿರುವ ಜಾಗಗಳನ್ನು ಗುರುತಿಸಲಾಗಿದೆ. ಇತ್ಯಾಜ್ಯ ವಿಲೇವಾರಿ ಮಾಡಲು ಜಾಗದ ಮಾಲೀಕರಿಗೆ ಆಗಸ್ಟ್ 15ರ ತನಕ ಅಂದರೆ 1 ತಿಂಗಳು ಟೈಮ್ ನೀಡಲಾಗಿದೆ. ಒಂದು ವೇಳೆ ತ್ಯಾಜ್ಯ ತೆರವು ಮಾಡದೇ ಇದ್ರೆ ಸರ್ಕಾರವೇ ಸ್ವಚ್ಛಗೊಳಿಸುತ್ತೆ. ಅದಕ್ಕೆ ತಗಲುವ ಖರ್ಚು ವೆಚ್ಚವನ್ನ ಜಾಗದ ಮಾಲೀಕರಿಂದಲೇ ವಸೂಲಿ ಮಾಡಲಾಗುವುದು ಅಂತ ಸಚಿವರು ಎಚ್ಚರಿಸಿದ್ದಾರೆ. ದಯವಿಟ್ಟು 1 ತಿಂಗಳು ಟೈಮ್ ಕೊಡ್ತಾ ಇದ್ದೀವಿ. ಆಗಸ್ಟ್ 15ನೇ ತಾರೀಕುವರೆಗೆ ನಿಮ್ಮ ಖಾಲಿ ಸೈಟ್ನ ನೀವು ಕ್ಲೀನ್ ಮಾಡ್ಕೊಳ್ಳಿ. ನೀವು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಆಗಸ್ಟ್ 15ನೇ ತಾರೀಕು ನಂತರ ನಾವು ಕ್ಲೀನ್ ಮಾಡ್ತೇವೆ. ಕ್ಲೀನ್ ಮಾಡಿ ತಗಲೋ ಖರ್ಚನ್ನು ನಿಮ್ಮ ಆಸ್ತಿ ತೆರಿಗೆಗೆ ಸೇರಿಸಬೇಕಾಗತ್ತೆ. ತೆರಿಗೆ ವಂಚಕರ ವಿರುದ್ಧ ಕ್ರಮಕ್ಕಾಗಿ ಮನೆ ಮನೆಗೆ ಸಿಎಂ ಈ ಖಾತೆ. ಬೆಂಗಳೂರಲ್ಲಿ ಅರ್ಧಕ್ಕರ್ಧ ಜನ ಆಸ್ತಿ ತೆರಿಗೆ ಕಟ್ತಾ ಇಲ್ಲ. 35 ಲಕ್ಷ ಆಸ್ತಿಗಳ ಪೈಕಿ 18 ಲಕ್ಷ ಆಸ್ತಿಗಳಿಂದ ಮಾತ್ರ ತೆರಿಗೆ ಸಂದಾಯವಾಗ್ತಿದೆ. ಮಹದೇವಪುರ ಭಾಗದಲ್ಲಿ 4,80,000 ಆಸ್ತಿಗಳಿದ್ದು 2,87,000 ಮಾಲೀಕರು ಮಾತ್ರ ಆಸ್ತಿ ತೆರಿಗೆ ಕಟ್ಟಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿಗಳ ಮಹತ್ವಾಕಾಂಕ್ಷೆ ಸಿಎಂ ಈ ಖಾತೆಯನ್ನ ಸರ್ಕಾರವೇ ನೇರವಾಗಿ ಮನೆ ಮನೆಗೆ ಹೋಗಿ ವಿತರಿಸಲು ನಿರ್ಧರಿಸಿದೆ. ಇದರಿಂದಾಗಿ ಪ್ರತಿ ಆಸ್ತಿಗಳಿಂದ ಸುಂಕ ವಸೂಲಾತಿಗೆ ತೀರ್ಮಾನಿಸಲಾಗಿದೆ. ಈ ಖಾತಾ ಇದೆ, ಇದನ್ನು ಮನೆ ಮನೆಗೂ ಕೂಡ ವಿತರಣೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹಿಂದೆ ಅವರು ಘೋಷಣೆ ಮಾಡಿದ್ದಾರೆ. ಇದನ್ನು ಅನುಷ್ಠಾನ ಮಾಡಬೇಕು ಅಂತ ನನಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಮನೆ ಮನೆಗೆ ಖಾತಾವನ್ನು ಸರ್ಕಾರವೇ ವಿತರಣೆ ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸ್ಕೊಳ್ಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ನಗರದಲ್ಲಿ ಅನಧಿಕೃತ ಹೋರ್ಡಿಂಗ್ಸ್ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಹೊಸ ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಬಂದ ಮೇಲೆ ಎಲ್ಲಂದ್ರೆ ಅಲ್ಲಿ ಎಲ್ಲ ಈ ಡಿಜಿಟಲ್ ಸ್ಕ್ರೀನ್ಗಳನ್ನು ಅಡ್ವರ್ಟೈಸ್ಮೆಂಟ್ ಹಾಕೋದು ಶುರು ಮಾಡಿದ್ದಾರೆ. ಅದರಲ್ಲಿ ಯಾರು ಲೈಸೆನ್ಸ್ ತಗೊಂಡಿಲ್ಲ ಏನೂ ಕೂಡ ಲೆಕ್ಕ ಇಲ್ಲ. ಯಾರು ಅಪ್ಲೈ ಮಾಡಿದ್ದಾರೆ ಅವ್ರಿಗೆ ಲೈಸೆನ್ಸ್ ಕೊಡಬೇಕು. ಯಾರು ಲೈಸೆನ್ಸ್ ಇಲ್ಲದೆ ನಡೆಸ್ತಾ ಇದ್ದಾರೆ ಅದಕ್ಕೆ ಕೂಡಲೇ ಕಡಿವಾಣ ಹಾಕಬೇಕು. ಇದು ತೆರಿಗೆ ಬರಬೇಕು, ಅವರೆಲ್ಲ ತೆರಿಗೆ ಕಟ್ಟಿ ಲೈಸೆನ್ಸ್ ತಗೋಬೇಕು. ಅಂತೂ ರಾಜಧಾನಿಯ ಸಮಸ್ಯೆಗಳಿಗೆ ಮುಕ್ತಿ ಹಾಡುವ ನಿಟ್ಟಿನಲ್ಲಿ ಹಲವು ಕ್ರಮಗಳನ್ನು ಸಚಿವ ಕೃಷ್ಣ ಬೈರೇಗೌಡ ತೆಗೆದುಕೊಳ್ಳುತ್ತಾ ಇದ್ದಾರೆ. ತೆರಿಗೆ ಕಳ್ಳರಿಗೂ ಶಾಕ್ ಕೊಡ್ತಿದ್ದಾರೆ. ಅರುಣ್ ಕುಮಾರ್, TV9 ಬೆಂಗಳೂರು.